ಹಾಯ್ ಹಲೋ ನಮಸ್ಕಾರ. ನಾನು ಹರ್ಷಿತ್. ಬಿಗ್ ಬಾಸ್ ಸೀಸನ್ 13 ಇನ್ನು ಕೆಲವೇ ದಿನಗಳಲ್ಲಿ ಬರಲಿಕ್ಕಿದೆ. ಅಂದರೆ ಸೀಸನ್ 13 ನಾಡ್ದು 16ಕ್ಕೆ ಸ್ಟಾರ್ಟ್ ಆಗಲಿಕ್ಕಿದೆ. ಆದರೆ ಬಿಗ್ ಬಾಸ್ ಸೀಸನ್ 13ರಲ್ಲಿ ಈ ವರ್ಷ ಸ್ಪೆಷಲ್ ಇರುವಂಥ ನಿಮ್ಗೆಲ್ರಿಗೂ ಗೊತ್ತು. ಬಿಗ್ ಬಾಸ್ ಸೀಸನ್ 13ರಲ್ಲಿ ಸ್ಪೆಷಲ್ ಅಂದರೆ ಸಾರ್ವಜನಿಕರು ಭಾಗವಹಿಸ್ತಾ ಇದ್ದಾರೆ. ಸೆಲೆಬ್ರಿಟಿಗಳಲ್ಲದೆ ಸಾರ್ವಜನಿಕರು, ವಿಶೇಷವಾಗಿ ಸಾಮಾನ್ಯ ಜನಗಳು ಕೂಡ ಭಾಗವಹಿಸುವಂಥ ಅವಕಾಶವನ್ನು ಕಲರ್ಸ್ ಕನ್ನಡ ವಾಹಿನಿ ಕೊಟ್ಟಿತ್ತು. ಅದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಏನು ಅಗ್ನಿ ಪರೀಕ್ಷೆ ಅಂತ ಒಂದು ಟಾಸ್ಕ್ ಬರುತ್ತೆ, ಅದರಲ್ಲೂ ಕೂಡ ಭಾಗವಹಿಸಿದ್ದೆ. ಆದರೆ ಕೊನೆಯ ಗಳಿಗೆಯಲ್ಲಿ ಮಿಸ್ ಆಗಿಬಿಟ್ಟು. ಹಾಗಾದರೆ ಅಗ್ನಿ ಪರೀಕ್ಷೆಯಲ್ಲಿ ಯಾವ ಥರದ ಟಾಸ್ಕ್ಗಳೆಲ್ಲ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹೌದು, ಬಿಗ್ ಬಾಸ್ ಸೀಸನ್ 13 ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಮೊದಲು 12 ಸೀಸನ್ ಆಯಿತು. ಆ 12 ಸೀಸನಲ್ಲಿ ಒಂದು ಸೀಸನ್ನಲ್ಲೇನೋ ಜನರಿಗೆ, ಸಾಮಾನ್ಯ ಜನರಿಗೆ ಒಂದಿಬ್ಬರಿಗೆ ಅವಕಾಶವನ್ನು ಕೊಟ್ಟಿದ್ದರು. ಆದರೆ ಈ ಸೀಸನ್ನಲ್ಲಿ ತುಂಬ ಸ್ಪೆಷಲ್ ಅಂದರೆ ಆಡಿಯನ್ಸ್ನ ಸಪ್ರೇಟಾಗಿ ಕರೆಸಿ ಆಡಿಷನ್ ಕೂಡ ಮಾಡಿಸಿ ಇವಾಗ ಅಗ್ನಿ ಪರೀಕ್ಷೆ ಅಂತ ಒಂದು ಇಟ್ಟಿದ್ದಾರೆ. ಆದರೆ ಈ ಅಗ್ನಿ ಪರೀಕ್ಷೆಯ ಶೂಟಿಂಗ್ ಆವಾಗಲೇ ಆರಂಭವಾಗಿಬಿಟ್ಟಿದೆ. ಇದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅವಕಾಶ ಎನ್ನುವುದು ಮಿಸ್ ಆಗಿಬಿಡುತ್ತೆ. ಅದು ಯಾವಾಗ ಎಲ್ಲಿ ಮಿಸ್ ಆಗಿಬಿಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಕೂಡ ಆಗಿದ್ದು. ಆದರೆ ಬಿಗ್ ಬಾಸ್ ಸೀಸನ್ 13ಕ್ಕೆ ನಾನು ವಿಡಿಯೋ ಸಂದೇಶವನ್ನು ಕೂಡ ಕಳಿಸಿದ್ದೆ, ಅದರಲ್ಲಿ ಭಾಗವಹಿಸಿದ್ದೆ. ಅದು ಕೂಡ ಸೆಲೆಕ್ಟ್ ಆಗಿಬಿಡ್ತು. ಆದರೆ ನಂತರ ಏನಾಯ್ತಪ್ಪ ಅಂದರೆ ನನ್ನನ್ನು ಆಡಿಷನ್ಗೆ ಕರೆದಿದ್ರು. ಅದೇ ಅಗ್ನಿ ಪರೀಕ್ಷೆ ಅಂತ ಆಡಿಷನ್ಗೆ ಕರೆದಿದ್ರು. ಆದರೆ ಆ ಆಡಿಷನ್ನಲ್ಲಿ ಸ್ವಲ್ಪ ಮಟ್ಟದ ಎಡವಟ್ಟು ಆಯಿತು. ಆ ಆಡಿಷನ್ ಹೇಗಿರುತ್ತೆಪ್ಪ ಅಂದರೆ ಒಂದು ಫಿಸಿಕಲ್ ಟಾಸ್ಕ್ ಇರುತ್ತೆ. ಹಾಗೆಯೇ ಒಂದು ಏನಪ್ಪ ಹೇಳೋದು, ಅದಕ್ಕೆ ಏನು ಹೇಳೋದು, ಒಂಥರ ಮೈಂಡ್ ಗೇಮ್ ಅಂತಲೇ ಹೇಳ್ಬೋದು. ಆ ಥರ ಒಂದು ಟಾಸ್ಕ್ ಇರುತ್ತೆ. ಹಾಗೆಯೇ ಮನೆಯಲ್ಲಿ ಯಾವ ರೀತಿ ಇರ್ತೀವಿ ಅಂತ ಆ ಒಂದು ಟಾಸ್ಕ್ಗಳೆಲ್ಲ ಇರುತ್ತೆ. ಈ ಟಾಸ್ಕ್ನಲ್ಲಿ ಸ್ವಲ್ಪ ನನಗೆ ಆಗಲಿಲ್ಲ ಅನಿಸುತ್ತೆ, ಸ್ವಲ್ಪ ಎಡವಟ್ಟಾಯಿತು. ಆದರೆ ಆದಷ್ಟು ಕಂಪ್ಲೀಟ್ ಮಾಡಿದೆ. ಸ್ವಲ್ಪ ಎಡವಟ್ಟಿನಿಂದ ಆ ಒಂದು ಅವಕಾಶವನ್ನು ನಾನು ಕಳೆದುಕೊಂಡ್ಬಿಟ್ಟೆ. ಹೀಗಾಗಿ ಬಿಗ್ ಬಾಸ್ ಸೀಸನ್ 13ರ ಸ್ಪರ್ಧೆಯಲ್ಲಿ ನಾನು ಫಸ್ಟ್ನೇ ಎಲಿಮಿನೇಟ್ ಆಗಿದ್ದೀನಿ. ಆದರೆ ಬಿಗ್ ಬಾಸ್ ಸೀಸನ್ 13ರಲ್ಲಿ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕೆಂದರೆ ಮನೆಯೂ ಡಿಫ್ರೆಂಟ್ ಆಗಿದೆ, ಹಾಗೆಯೇ ಎಲ್ಲ ಸ್ಪರ್ಧಿಗಳು ಡಿಫ್ರೆಂಟ್ ಆಗಿದೆ. ಇನ್ನೊಂದು, ಬಿಗ್ ಬಾಸ್ ಸೀಸನ್ 13ರಲ್ಲಿ ಸಾಮಾನ್ಯ ಜನರು ಮಾತ್ರ ಭಾಗವಹಿಸ್ತಾರೆ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಇಲ್ಲ. ಬಿಗ್ ಬಾಸ್ ಸೀಸನ್ 13ರಲ್ಲಿ ಸೆಲೆಬ್ರಿಟಿಗಳು ಪ್ಲಸ್ ಸಾಮಾನ್ಯ ಜನರು ಭಾಗವಹಿಸ್ತಾ ಇದ್ದಾರೆ. ಇದು ಒಂಥರ ಮನೋರಂಜನೆ ಅಂತೂ ಜಾಸ್ತಿ ಇದ್ದೇ ಇರುತ್ತೆ. ಯಾಕೆಂದರೆ ಸಾಮಾನ್ಯ ಜನರೊಟ್ಟಿಗೆ ಸೆಲೆಬ್ರಿಟಿಗಳು ಕೂಡ ಬೆರೆತು ಅಂದರೆ ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ ನಾವೆಲ್ಲರೂ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಇದ್ದಂಗೆ ಆಗುತ್ತೆ. ಇನ್ನು ಬಿಗ್ ಬಾಸ್ ಸೀಸನ್ 13ರಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡಿ, ಅವರು ನಿಜವಾಗ್ಲೂ ಅದೃಷ್ಟವಂತರೇ ಸರಿ. ಯಾಕೆಂದರೆ ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಎಲ್ಲೂ ಸಿಗೋದಿಲ್ಲ. ಯಾಕೆಂದರೆ ಬಿಗ್ ಬಾಸ್ ಸೀಸನ್ ಅಂದ್ರೇ ಒಂದು ದೊಡ್ಡ ಶೋ, ಅದು ಎಲ್ರಿಗೂ ಸಿಗೋದಿಲ್ಲ. ಅಂಥ ಲಕ್ಕಿ ಪರ್ಸನ್ಗಳಿಗೆ ಮಾತ್ರ ಸಿಗುತ್ತೆ. ಹೀಗಾಗಿ ಅವರು ಯಾರಿಗೆಲ್ಲ ಈ ಒಂದು ಚಾನ್ಸ್ ಸಿಗುತ್ತೆ ನೋಡಿ, ಅವ್ರಿಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್.